ವಿಭಾಗಗಳಾಗಿ ನಮ್ಮ ಕರ್ನಾಟಕವನ್ನು ಏನು ಮಾಡಿದ್ರು ಅಂತಂದ್ರೆ ಹಂಚೋಗಿತ್ತು ನಮ್ಮ ಕರ್ನಾಟಕ. ಆವಾಗಲೇ ಏನು ಮಾಡಿದ್ರು, ಬಹಳಷ್ಟು ರಾಜ ಮನೆತನದವರು ನಮ್ಮ ಕರ್ನಾಟಕವನ್ನು ಆಳಿದ್ರು. ಹೊಯ್ಸಳರಾಗಿರ್ಬೋದು, ಚಾಲುಕ್ಯರಾಗಿರ್ಬೋದು, ಚೋಳರಾಗಿರ್ಬೋದು, ಗಂಗರಾಗಿರ್ಬೋದು, ಕದಂಬರಾಗಿರ್ಬೋದು, ಈ ಎಲ್ಲ ರಾಜವಂಶಸ್ಥರು ಕೂಡ ತಾಯಿ ಭುವನೇಶ್ವರಿ ದೇವಿಯನ್ನೇ ಆರಾಧನೆ ಮಾಡಿದ್ದಕ್ಕೋಸ್ಕರ ನಮ್ಮ ಕರ್ನಾಟಕದ ನಾಡದೇವತೆ ಭುವನೇಶ್ವರಿ ದೇವಿ ಆದ್ಲು ಅಂತ ಹೇಳ್ಬೋದು. ಅದಕ್ಕೋಸ್ಕರ ಮೊದಲೇದಾಗಿ ನಾ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರು ಕೂಡ ನನಗೆ ಮೊದಲನೇಗೆ ನನ್ನ ಮನಸ್ಸಲ್ಲಿ ಸ್ಮರಿಸ್ಕೊಳ್ಳೋದೆ ಭುವನೇಶ್ವರಿ ದೇವಿಯನ್ನ ಅಂತ. ನಮ್ಮ ಕನ್ನಡ ಅಂತ ತಗೊಂಡಾಗ ನಮ್ಮ ಕನ್ನಡದಲ್ಲಿ ಎಷ್ಟೊಂದು ಕವಿಗಳು ಬರ್ತಾರೆ ಅಂತಂದ್ರೆ ಈ ಒಂದು ಕರ್ನಾಟಕದಲ್ಲಿ ರಾಷ್ಟ್ರ ಕವಿಗಳಾಗಿರ್ತಕ್ಕಂಥ ಗೋವಿಂದಪ್ಪಯ್ಯವರು ಒಂದು ಮಾತು ಹೇಳ್ತಾರೆ. ಎಷ್ಟು ಕವಿಗಳು ನಮ್ಮ ಕರ್ನಾಟಕದಲ್ಲಿ ಬರ್ತಾರೆ ಅಂದ್ರೆ, ಜೈನರಾದ ಪೂಜ್ಯಪಾದ ಕೊಂಡಕುಂದವರ್ಯರು, ಮಧ್ವಯತಿಯೇ ಬಸವಪತಿಯೇ ಮುಖ್ಯ ಮಾತಾಚಾರ್ಯರು, ಶರ್ವಪಂಪರನ್ನರು, ಲಕ್ಷ್ಮೀಪತಿ ಜನ್ನರು, ಷಡಕ್ಷಣಿ ಮುದ್ದಣ್ಣರು, ಪುರಂದರವರಣ್ಯರು, ತಾಯಿ ನಿನ್ನ ಬಸಿರ ಹೊನ್ನ ಘನಿ ವಿದ್ಯಾರಣ್ಯರು ಅಂತ ಹೇಳ್ತಾರೆ. ಇಷ್ಟೆಲ್ಲ ಕವಿಗಳೆಲ್ಲ ಏನ್ ಮಾಡಿದ್ರು, ನಮ್ಮ ಕರ್ನಾಟಕದಲ್ಲಿ ಇದ್ದು ನಮ್ಮ ಕರ್ನಾಟಕವನ್ನ ಬಹಳಷ್ಟು ಒಂದು ಪದಗುಚ್ಛಗಳಿಂದ ಏನ್ ಮಾಡಿದ್ದಾರೆ, ಇದನ್ನು ವಿವರಿಸಿದ್ದಾರೆ ಅಂತ ಹೇಳ್ತಾರೆ. ಅದರಲ್ಲಿ ಮೊದಲೇದಾಗಿ ಬರೋದು ಕುಮಾರವ್ಯಾಸರು ಅಂತ ಬರ್ತಾರೆ. ಕುಮಾರವ್ಯಾಸರು ಯಾರವರು ಅಂತ ನೋಡೋದಾದ್ರೆ, ಈ ಒಂದು ಮಹಾಭಾರತದ 18 ಪರ್ವಗಳು ಅಂತ ಎಲ್ರಿಗೂ ಗೊತ್ತು. ಅಂತ 18 ಪರ್ವಗಳಲ್ಲಿ 10 ಪರ್ವಗಳನ್ನ ಕನ್ನಡದಲ್ಲಿ ರಚಿಸಿ ಮೊದಲು ಕುಮಾರವ್ಯಾಸ ಅಂತ ಹೆಸರು ಪಡೆದಿರ್ತಕ್ಕಂಥ ಈ ಒಂದು ಗದುಗಿನ ನಾರಾಯಣಪ್ಪರು ಒಂದು ಮಾತು ಹೇಳ್ತಾರಂತೆ. ಕೇವಲ ಕೃಷ್ಣ ಅನ್ನೋ ಪದಕ್ಕೆ ಕನ್ನಡದಲ್ಲಿ ಎಷ್ಟೆಲ್ಲ ಒಂದು ಪದಗಳನ್ನ ಕೂಡಿಸಿ ಹೇಳ್ತಾರೆ ಅಂತಂದ್ರೆ, ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಬಲ ಭುಜದಿ ಕಾತಿಗೆ